ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ TS ಅಡುಗೆ ಮನೆ. ನಾವು ಇವತ್ತು ಹಲಸಿನಕಾಯಿ ಚಿಪ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಹಲಸಿನಕಾಯನ್ನು ಸೊಳ್ಳೆ ತೆಗೆದು ಇಟ್ಕೊಂಡು ಅದರಲ್ಲಿ ಬೀಜವನ್ನು ತೆಗೆದು ಕ್ಲೀನಾಗಿ ಮಾಡಿಕೊಂಡು ಈ ರೀತಿ ಉದ್ದುದ್ದಾಗಿ ಒಂದೇ ಗಾತ್ರದಲ್ಲಿ ಹೆಚ್ಚಿಟ್ಕೋಬೇಕು. ಎಲ್ಲವನ್ನು ಒಂದೇ ಗಾತ್ರದಲ್ಲಿ ಹೆಚ್ಚಿಕೊಂಡು ಸುಮಾರು ಟೈಮನ್ನು ಬಿಡಬಾರ್ದು. ಹೆಚ್ಚಿಟ್ಟ ಮೇಲೆ ಅದು ಕೈ ಆಗ್ತದೆ. ಆಮೇಲೆ ಒಂದು ಬಾಳಿಗೆ ತೊಗೊಂಡು ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಕಂದು ಬಣ್ಣ ಬರ್ತಕ್ಕೂ ಫ್ರೈ ಮಾಡ್ಕೋಬೇಕು. ಸ್ಲೋ ಆಗಿ ಕಂದು ಬಣ್ಣ ಬರ್ತಕ್ಕೂ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಚಿಪ್ಸನ್ನು ಒಂದು ವರ್ಷಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಎಷ್ಟು ದಿನ 6 ತಿಂಗಳು ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಪ್ಲಾಸ್ಟಿಕ್ಕಲ್ಲಿ ಹವಾ ಹೋಗ್ಲಾರ್ದಂಗೆ ಒಂದು ಡಬ್ಬೆಯಲ್ಲಿ ಅದು ಬೇಕಾದರೂ ಹಾಕಿಟ್ಕೋಬೇಕು. ಹವಾ ಹೋಗ್ಲಾರ್ದಂಗೆ 1 ವರ್ಷ ತನಕ ಏನು ಕೆಡೋದಿಲ್ಲ. ಆ ರೀತಿ ಬರ್ತದೆ. ತಿನ್ನಕ್ಕಂತೂ ಮಸ್ತ್ ಹತ್ತದ. ಟೀ ಜೊತೆ ಮಳೆಗಾಲದಲ್ಲಿ ಅನ್ಕೋ ತಿನ್ನಲಿಕ್ಕೆ ಟೇಸ್ಟಿ ಬರ್ತದೆ. ಹಲಸಿನಕಾಯಿ ಚಿಪ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಮಕ್ಕಳಿಗೆ ಹಿಡ್ಕೊಂಡು ದೊಡ್ಡವ್ರಿಗೆ ಹಿಡ್ಕೊಂಡು ಎಲ್ಲರೂ ಯಾರು ಬೇಕಾದರೂ ಇಷ್ಟಪಡ್ತಾರೆ. ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಇಟ್ಕೋರಿ. ಕಮೆಂಟ್ಸ್ ಮಾಡಿರಿ ಯಾವ ಥರ ಆಗಿದೆ ಅಂತೇಳಿ. ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್. ಥ್ಯಾಂಕ್ ಯು.